ಇದ್ದೀನಿ 3-4 ವರ್ಷದಿಂದ. ಇದರಲ್ಲಿ ಒಂದು ಸುಮಾರು ನನಗೆ ಒಂದು 2 ವರ್ಷ ಹಿಂದ್ಗಡೆ ಗೊತ್ತಾಗ್ತದೆ 2 ಬೈಲಾಸ್ ಇದೆ ಅಂತ, 1 ಬೈಲಾಸ್ ಇದೆ ಅಂತ. ಇಲ್ಲ, 1 ಬೈಲಾ ಗೊತ್ತಾಗ್ತದೆ ನಿಮಗೆ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಗೆಜೆಟೆಡ್ ಬೈಲಾ ಇದು. ಕೆಳಗಡೆ ಇದೆ ನೋಡಿ ಸರ್, ಗೆಜೆಟೆಡ್ ಬೈಲಾ ಇದು 2010ನಲ್ಲಿ ಆಗಿರ್ತದೆ. ಸೊ ಇವಾಗ ಮುಂದಿನ ನೋಡಕ್ ಹೋಗ್ತೇನೆ. 2021ನಲ್ಲಿ ಕಮಿಟಿಯಿಂದನೂ ಒಂದು ಬೈಲಾ ಆಗಿರ್ತದೆ. ಗೆಜೆಟ್ ನೋಟಿಫಿಕೇಶನ್ ಆಗಿರೋದು ಆ ಬೈಲಾ 2010ನಲ್ಲಿ. 2021ನಲ್ಲಿ ಸೆಕೆಂಡ್ ಬೈಲಾ ಮಾಡ್ಕೊಂಡಿರ್ತಾರೆ. ಅದು ಈ ಸೆಕೆಂಡ್ ಬೈಲಾ ಆಗಕ್ಕೆ ಸೆಕ್ರೆಟರಿದು ಸಿಗ್ನೇಚರ್, ವಕ್ಫ್ ಆಫೀಸರ್ದು ಸಿಗ್ನೇಚರ್, ಚೇರ್ಮನ್ದು ಸಿಗ್ನೇಚರ್. 21ನಲ್ಲಿ ಚೇರ್ಮನ್ ಯಾರಿದ್ರು? ತನ್ವೀರ್ ಸೇಠ್ ಸಾಹೇಬ್ರು. ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ ಮೆಹತಾಬ್ ಅಂತ. ಇವರು ಸೆಕ್ರೆಟರಿ ಇರ್ಫಾನ್ ಅಹಮದ್. ಇವ್ರು ಇದರಲ್ಲಿ ಈ ಬೈಲಾವನ್ನು ಮಂಡ್ಯದಿಂದ ಕಳಿಸಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ ಇಂದ ಅಪ್ರೂವಲ್ ಮಾಡ್ಕೊಂಡಿರ್ತಾರೆ. ಕರ್ನಾಟಕದಲ್ಲಿ 2 ಮೇಜರ್ ಇನ್ಸ್ಟಿಟ್ಯೂಷನ್, ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್. ಒಂದು ಗುಲ್ಬರ್ಗಾದು ಆಜಾ ಬಂದೇ ನವಾಜ್, ಸೆಕೆಂಡ್ ಹಜರತ್ ಟಿಪ್ಪು ಸುಲ್ತಾನ್. ಇದು 2 ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್. ಅವ್ರಿಗೇನೆ ಇಲ್ಲಿಂದ ದೊಡ್ಡದು ಇನ್ಸ್ಟಿಟ್ಯೂಷನ್ ಅದು. ಅಲ್ಲೇ ಒಂದು ಬೈಲಾ ಇದೆ. ಇವರು 2 ಬೈಲಾ ಇದೆ ಇವ್ರಿಗೆ. ಇದು ಅಪ್ರೂವ್ಡ್ ಬೈ ಕರ್ನಾಟಕ ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಕಾಂಟ್ರಡಿಕ್ಟರಿ ನಾನು ಸುಮಾರು ಒಂದು 6 ಏನೋ ನಾನು ಮೆನ್ಷನ್ ಮಾಡಿದ್ದೀನಿ ಮೇಡಮ್ ನನ್ನ ಲೆಟರ್ನಲ್ಲಿ. 6 ಏನಿದೆ ಅಂತ. ಇದೆಲ್ಲ ಸೆಲ್ಫ್ ಇಂಟ್ರೆಸ್ಟ್. ಇದು 6 ಇಲ್ಲಿ ಹಾಕಿದ್ದೀನಿ ಮೇಡಮ್, ಇಲ್ಲಿ ಹಾಕಿದ್ದೀನಿ. ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಇಲ್ಲಿದೆ, ಈ ನ್ಯೂ ಬೈಲಾದಲ್ಲಿ ಇಲ್ಲಿದೆ. ಹೇಳಿ ಸರ್. ಇದು ಬೈಲಾ, ಸೆಕೆಂಡ್ ಬೈಲಾ ಕ್ಯಾನ್ಸಲ್ ಆಗಬೇಕು ಸರ್. ಅಲ್ಲಿ ಕೊಟ್ಟಿದ್ದೀನಿ ಸರ್, ಮುಂದ್ಗಡೆ ಲೆಟರ್ ಕೊಟ್ಟಿದ್ದೀನಿ ಎಲ್ಲ. ಆ ಲೆಟರ್ನಲ್ಲಿನೇ ಇದೆ ಎಲ್ಲ. ಇಲ್ಲಿ ಕಾಂಟ್ರಡಿಕ್ಷನ್ ಸ್ಪೆಸಿಫಿಕ್ 6 ಕೊಟ್ಟಿದ್ದೀನಿ ನೋಡಿ ಮೇಡಮ್. ಬಟ್ ನೋಡೋಕೆ ಹೋದ್ರೆ ಎಲ್ಲ ಇದೆ. ಈ 6 ಸ್ಪೆಸಿಫಿಕ್ ಶಾರ್ಟ್ ಆ್ಯಂಡ್ ಸ್ವೀಟ್ 1, 2, 3, 4 ಕೊಟ್ಟಿದ್ದೀನಿ. ಗೌರ್ಮೆಂಟ್ ಆಫ್